ಇವತ್ತು ಪರಿಸರ ದಿನಾಚರಣೆ ಆದ ಕಾರಣ ನಾವು ಎಲ್ಲ ಸಂಘದ ಮುಖಂಡರುಗಳನ್ನ ಕರೆಸಿ ಹಾಗೂ ನಮ್ಮ ಕುಮಾರ್ ಹೋಟೆಲ್ ಮಾಲೀಕರ ಸಂಘದ ವತಿಯಿಂದ ಬಂದಿದ್ದಾರೆ, ಹಾಗೂ ಪುರಸಭೆ ಮಾಜಿ ಅಧ್ಯಕ್ಷರು ಮಹೇಶ್ ಅವರು ಬಂದಿದ್ದಾರೆ, ಮತ್ತು ಸಣ್ಣಪ್ಪ ನಾಯಕರು ಬಂದಿದ್ದಾರೆ, ಚಂದ್ರಾಸ್ ಬಂದಿದ್ದಾರೆ, ಮತ್ತು ಇತರ ನಮ್ಮಲ್ಲಿ ಹುಡುಗರು ಶ್ರೀಧರ ಬಂದಿದ್ದಾರೆ, ಆಗ ಹೇಮಂತ್ ಕುಮಾರ್ ಬಂದಿದ್ದಾರೆ, ಆಮೇಲೆ ನಮ್ಮ ಸರ್ವಿಸ್ ಸ್ಟೇಷನ್ ಸುಭಾಷ್ ಅವರು ಕೂಡ ಆಗಮಿಸಿದ್ದಾರೆ. ನಮ್ಮ ಎಲ್ರಿಗೂ ಕೂಡ ನಾವು ಈ ಪರಿಸರ ದಿನಾಚರಣೆ ಮತ್ತೊಮ್ಮೆ ನಿಮಗೆ ಶುಭಾಶಯಗಳನ್ನು ತಿಳಿಸ್ತೀವಿ. ಯಾಕೆಂತ ಹೇಳಿದ್ರೆ ಗಿಡ ಮರಗಳನ್ನ ನೆಡಬೇಕು ಅಂತ ಆಸೆ, ಅದರಿಂದ ಇವ್ರನ್ನೆಲ್ಲ ಕೇಳಿದಾಗ ಆಯಿತು ಬರೋಣ ಬಂದು ಸಹಕಾರ ಮಾಡ್ತೀವಿ ಅಂತ ಹೇಳಿದ್ರು. ಅದೇ ಥರ ಬಂದು ಈಗ ನಾವು ಫಸ್ಟು ಹೊಂಗೆ ಗಿಡಗಳನ್ನ ನೆಟ್ಟು ಈ ಸದ್ಯಕ್ಕೀಗ ಒಂದು ಸ್ವಲ್ಪ ಗಿಡಗಳನ್ನ ನೆಡ್ತೀವಿ, ಮಿಕ್ಕಿದ ಗಿಡಗಳನ್ನ ನೆಟ್ಕೊತೀವಿ. ಆಗಲಿ ನಿಮ್ಗೆ ಗೊತ್ತಿರಬೇಕು, ಪರ್ಮನೆಂಟ್ ಜಾಗಕ್ಕೆ ತಂದು ನೆಡ್ತಾರದನ್ನ ಇಲ್ಲಿ ಸಸಿಗಳನ್ನ. ಯಾಕೆ ಅಂತೇಳಿದ್ರೆ ಈಗ ನಾವೆಲ್ಲ ಬಾಡಿಗೆಲಿದ್ವಿ, ಟೆಂಪ್ರವರಿ ಜಾಗ ನೋಡಿ. ಪಕ್ಕದಲ್ಲಿ ಒಂದು ಪರ್ಮನೆಂಟ್ ಜಾಗ ಇದೆ, ಅದು ಬಿಟ್ಟರೆ ನೋಡಿ ಇಲ್ಲೊಂದು ಪರ್ಮನೆಂಟ್ ಜಾಗ ಇದೆ. ನಿಮ್ಗೆ ವಿಶ್ರಾಂತಿ ಜೀವನದಲ್ಲಿ ಸಾಕಪ್ಪ ಅನ್ನಷ್ಟು ನಿದ್ದೆ ಮಾಡ್ಕೊಂಡು ನೆಮ್ಮದಿಯಾಗಿರ್ಬೋದು, ಯಾವುದೇ ಥರದ ಪ್ರಾಬ್ಲಮ್ಗಳಿರೋಕ್ಕಿಲ್ಲ. ಅಂದರೆ ಸ್ಮಶಾನಗಳು ಆ ಕಡೆ ಒಂದು ಈ ಕಡೆ ಒಂದು ತಡಿ. ಅವರು ಫೋನ್ ಮಾಡ್ತಾರೆ, ಫೋನ್ ಎತ್ತಬೇಕು, ಇವರು ದುಡ್ಡು ಕೊಡಬೇಕು, ಅವ್ರು ಫೋನ್ ಎತ್ತಬೇಕು, ಏನು ನೆಮ್ಮದಿಯಾಗಿ ಫಸ್ಟ್ ಕ್ಲಾಸಾಗಿ ಒಳ್ಳೆ ನಿದ್ದೆ ಮಾಡ್ಬೋದು. ಆಯಿತಾ? ಅವ್ರು ಕೋಟ್ಯಾಧಿಪತಿ ಆದ್ರೂ ಪಕ್ಕದಲ್ಲೇ, ಅವ್ರು ಭಿಕ್ಷಾಧಿಪತಿ ಆದರೂ ಪಕ್ಕದಲ್ಲೇ. ಈಗ ಅಲ್ಲಿ ಒಂದು ಹೊಂಗೆ ಮರ ನೆಟ್ಟಿದ್ದೀವಿ. ಈಗ ಇಲ್ಲಿ ಬೇವಿನ ಮರವನ್ನು ನೆಡ್ತಾ ಇದ್ದೀವಿ. ಅದಕ್ಕೆ ಮಣ್ಣು ಹೇಳಿ ಗುದ್ಲಿ ಒಂದೆರಡು ಗುದ್ಲಿ ಎಳ್ದ್ಬಿಡಿ ಅಧ್ಯಕ್ಷರೇ. ಮರಗಳನ್ನ ನೆಡಬೇಕು, ಬೆಳೆಸಬೇಕು ಅನ್ನೋ ಭಾವನೆ ಎಲ್ಲರಲ್ಲೂ ಇದ್ದರೆ ಪರಿಸರ ತುಂಬಿ ತುಳುಕ್ತಾ ಇರ್ತದೆ. ಹಾಗೆ ನಮ್ಮ ಪುರಸಭೆ ಅಧ್ಯಕ್ಷರು ಪಾಪ ಹೇಳಿದ ತಕ್ಷಣ ನಮ್ಗೆ ತುಂಬ ಕೆಲಸಗಳು ಮಾಡಿಕೊಟ್ಟಿದ್ದಾರೆ ಎಲ್ಲ. ಯಾಕಂದರೆ ತುಂಬ ಕಾಡಾದಂಗೆ ಆಗ್ಬಿಟ್ಟಿತ್ತು. ಎಲ್ಲ ಕ್ಲೀನ್ ಮಾಡೋಕ್ಕೆ ಅವರೇ ಸಹಕಾರ ಮಾಡಿದ್ರು. ಇನ್ನೂ ಅದ್ಭುತವಾಗಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು, ಯಾಕಂದ್ರೆ ಪ್ಲ್ಯಾನು ಸಕ್ಸಸ್ ಆಗಲಿಲ್ಲ. ಪರವಾಗಿಲ್ಲ, ಇನ್ನೊಂದ್ಸಲ ಮಾಡೋಣ ಅದನ್ನ. ನಾವು ಕೂಡ ಪರಿಸರ ದಿನಾಚರಣೆ ಆಚರಿಸ್ತೇವೆ ಅಂತೇಳಿ ಹೇಮಂತ್ ಕುಮಾರ್ ಹಾಗೂ ನಮ್ಮ ಶ್ರೀಧರ್ ಅವರು, ಚಂದ್ರು ಮತ್ತು ನಮ್ಮ ಹುಡುಗರು ಹೇಮಂತ್ ಕುಮಾರ್, ಪ್ರೀತಮ್ ಇವರು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಯಾಕೆಂದರೆ ಪ್ರಕೃತಿ ಬಗ್ಗೆ ಹೆಚ್ಚು ಕಾಳಜಿ ಇರೋವಂಥವ್ರು ನಾವು ಪಾಪ ಕೆಲವೇ ಮಂದಿಗೆ ಮಾತ್ರ ಹೇಳ್ಕೊಂಡಿದ್ದೀವಿ ಅಷ್ಟೇ, ಎಲ್ರಿಗೂ ಹೇಳೋಕ್ಕೆ ಹೋಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಕಷ್ಟ ಆಯ್ತದೆ ಎಲ್ಲರಿಗೂ ಅಂತ ಹೇಳ್ಬಿಟ್ಟು. ಮಾಡಿ ಕೆಲಸ ಮಾಡಿ ಅಂಕುಯ್ ಮೆಲ್ಲೆ ಹಿಂಗೆ ಕುಯ್ಯೋ ಹಂಗೆ ಕುಯ್ಯೋ ಹಂಗೆ. ಪ್ರೀತಮ್ ಹಾಗೂ ಹೇಮಂತ್ ಕುಮಾರ್ ಕಿಸ್ಸಿಗೆ ಡಮಾರ್ ಅವರು ಸಪೋರ್ಟ್ ಮಾಡ್ತಿದ್ದಾರೆ. ಪರಿಸರ ಉಳಿಸ್ಬೇಕು, ಬೆಳೆಸ್ಬೇಕು ಅಂತೇಳಿ. ಒಳ್ಳೆ ಹಣ್ಣು ಬಿಡ್ತದೆ ಇದು, ಗೋಣಿ ಹಣ್ಣು ಅಂತೇಳಿ. ನೆರಳಾಗುತ್ತೆ ಕೂತ್ಕೊಳ್ಳೋಕ್ಕೆ, ಮತ್ತು ಪಕ್ಷಿಗಳಿಗೆ ಹಣ್ಣಾಗುತ್ತೆ. ಪರಿಸರ ಉಳಿಸಿ ಬೆಳೆಸಿ. ಯಾಕೆ ನಾವು ದೊಡ್ಡ ಗಿಡಗಳನ್ನ ಸೆಲೆಕ್ಟ್ ಮಾಡ್ದೋ ಅಂತ ಹೇಳಿದ್ರೆ, ಈ ಚಿಕ್ಕ ಗಿಡಗಳು ತಂದರೆ ಈ ಆಡುಗಳು, ಕುರಿಗಳು, ದನಗಳು ಈ ಥರ ಎಲ್ಲ ತಿಂದ್ಬಿಡ್ತವೆ. ಅವೆಲ್ಲ ತಂದಿಲ್ಲ ಗಿಡಗಳನ್ನ, ನಾವು ದೊಡ್ಡದೇ ತಂದಿದ್ದೀವಿ. ಅದನ್ನು ಕೂಡ ಇನ್ನೂ ಭಾರಿ ಚೆನ್ನಾಗಿ ಮಾಡಬೇಕು ಅಂದ್ಕೊಂಡಿದ್ದು. ಪರವಾಗಿಲ್ಲ, ಸದ್ಯಕ್ಕೆ ಇಷ್ಟು ಮಾತ್ರ ಮಾಡಿದ್ದೀವಿ. ಹಾಗೂ ನಮಗೆ ಇಲ್ಲಿ ಸಹಕಾರ ಕೊಟ್ಟರು ಕುಮಾರಣ್ಣ ಅವರು ಮತ್ತು ಅಧ್ಯಕ್ಷರಾದ ಮಲ್ಲೇಶಣ್ಣ ಅವರು ಕೊಟ್ಟರು. ನಾವು ಇನ್ನೂ ಏನೇನೋ ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ದೋ. ಆ ಕನಸು ಹಂಗೇ ಇರಲಿ. ಇನ್ನೊಂದ್ಸಲ ನಮಗೂ ಸಮಯ ಇಲ್ಲ, ಯಾಕಂದರೆ ಇವತ್ತು ಮಳೆ ಹಿಡ್ದಾಗಿದ್ರೆ ಎಲ್ಲರೂ ಏನೇನೋ ಮಾಡಬೇಕು ಅಂದ್ಕೊಂಡಿದ್ದು. ಸದ್ಯಕ್ಕೆ ಇವಾಗ ಇಷ್ಟು ಮಾತ್ರ ಸಾಕು. ಅವ್ರಿಗೂ ಕೂಡ ಆ ಪರಿಸರದ ಬಗ್ಗೆ ಕಾಳಜಿ ಹೆಚ್ಚು ಕೊಟ್ಟಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅವರ ಸಮ್ಮುಖದಲ್ಲಿ ಇದನ್ನು ಹೆಂಗೆ ಮಾಡಬೇಕು ಅಂತ ಹೇಳಿದ್ರೆ ಅಷ್ಟೊಂದು ಅದ್ಭುತವಾಗಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ ನಾನು. ಹಾಗೂ ನಮ್ಮ ಚಂದು ಅವರೆಲ್ಲ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಅದರಿಂದ ಇಲ್ಲಿ ಫಸ್ಟ್ ಕ್ಲಾಸಾಗಿ ಗಿಡಗಳನ್ನ ನೆಟ್ಟಿದ್ದೀವಿ. ಸದ್ಯಕ್ಕೆ ರೋಡ್ಗೆ ಹಾಕಿದ್ದೀವಿ. ನೆಕ್ಸ್ಟ್ ನೋಡೋಣ, ಅವ್ರದ್ದೆಲ್ಲ ಪರ್ಮಿಷನ್ನು ಮತ್ತು ಅವ್ರು ಎಲ್ಲರೂ ಖುಷಿ ಪಡೋದಿದ್ದರೆ ಇದನ್ನು ಬದಲಾವಣೆ ತಂದು ಅದನ್ನ ಒಳ್ಳೆ ಪ್ರತಿಯೊಂದು ಟೌನಲ್ಲಿ ಇರುವಂಥ ಸ್ಮಶಾನಗಳನ್ನ ಅದ್ಭುತವಾಗಿ ಮಾಡಬೇಕು ಅಂತ ನಮ್ಮೆಲ್ಲ ಕಲ್ಪನೆ. ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇನ್ನು ಸ್ವಲ್ಪ ಗಿಡಗಳಿವೆ, ಅದನ್ನು ನೆಡುವ ಮುಖಾಂತರ ಇವತ್ತಿನ ಪರಿಸರ ದಿನಾಚರಣೆಯನ್ನು ಆಚರಿಸಿದ್ದೀವಿ. ನೆಕ್ಸ್ಟ್ ನೋಡೋಣ, ಈ ತಿಂಗಳು ಪೂರ್ತಿ ನೆಡ್ಬೋದು, ಎಲ್ಲೆಲ್ಲಿ ನೆಡ್ಬೋದು ಅಂತೇಳಿ ಪ್ಲ್ಯಾನ್ ಮಾಡೋಣ. ಎಲ್ಲರೂ ಇದೇ ಥರ ಸಹಕಾರ ನೀಡಬೇಕಾಗಿದ್ದ ಮೇಲೆ ಮನವಿ ಮಾಡ್ಕೊಳ್ತೀನಿ.